ಇಡೀ ದೇಶವೇ ಕಾದು ಕುಳಿತಿರುವಂತಹ ದೆಹಲಿಯ ಚುನಾವಣೆಯ ಫಲಿತಾಂಶ ಇವತ್ತು ಹೊರ ಬರ್ತಾ ಇರುವಂಥದ್ದು. ಸಮೀಕ್ಷೆಗಳು ಸಾಕಷ್ಟು ಬಾರಿ ಹೇಳಿದ್ದು, ಸಮೀಕ್ಷೆ ಹೇಳಿದಂಥ ರಿಸಲ್ಟ್ ಈಗ ಬರ್ತಾ ಇದೆ ಅನ್ನೋದಕ್ಕೆ ಈಗ ಫಲಿತಾಂಶ ಕಾರಣವಾಗಿದೆ. ದೆಹಲಿ ಚುನಾವಣೆಯಲ್ಲಿ ಈಗ ದೆಹಲಿ ದಂಗದಲ್ಲಿ ಮುಸ್ಲಿಮರ ಓಟ್ ಬಹುಮುಖ್ಯವಾಗುತ್ತೆ. ದೆಹಲಿಯ ದಂಗದಲ್ಲಿ ಮುಸ್ಲಿಮರ ಓಟ್ ಬಹುಮುಖ್ಯವಾಗುತ್ತದೆ. ಏಕೆಂದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿಯತ್ತ ವಾಲಿರುವ ಮುಸ್ಲಿಮರು, ಏಕೆಂದರೆ ಓಟ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಅಥವಾ ಇವತ್ತಿನ ರಿಸಲ್ಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಹೆಚ್ಚು ಮತವನ್ನ ಮುಸ್ಲಿಮರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಧಿಕಾರವನ್ನ ಪಡೆಯುವತ್ತ, ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತಾ ಅನ್ನೋದು ಕೂಡ ಇರುವಂಥದ್ದು. ಏಕೆ ಅಂತಂದ್ರೆ ಈ ಬಾರಿ ಬಿಜೆಪಿಯತ್ತ ಮುಸ್ಲಿಮರು ವಾಲಿದ್ದಾರೆ. ಸಾಮಾನ್ಯವಾಗಿ ಒಂದು ಮಾತಿತ್ತು, ಬಿಜೆಪಿಗೆ ಮುಸ್ಲಿಮರು ವೋಟ್ ಹಾಕೋದಿಲ್ಲ, ಮುಸ್ಲಿಮರು ವೋಟ್ ಬಿಜೆಪಿಗೆ ಬೀಳೋದು ಇಲ್ವೇ ಇಲ್ಲ ಅನ್ನೋ ಮಾತನ್ನ ಅಫ್ಕೋರ್ಸ್ ಅದು ಸೌತರು ಕೂಡ ಆಗ್ತಾನೆ ಬರ್ತಾರೆ. ಬಟ್ ದೆಹಲಿ ವಿಚಾರದಲ್ಲಿ ಇದು ಸುಳ್ಳಾಗಿರುವಂಥದ್ದು. ಈಗ ದೆಹಲಿ ವಿಚಾರದಲ್ಲಿ ಬಿಜೆಪಿನ ಕೈ ಹಿಡಿದಿರುವುದು ಇದೇ ಮುಸ್ಲಿಮರು ಅನ್ನೋದು ಮುಖ್ಯವಾಗಿ ಯಾಕೆಂದ್ರೆ ದೆಹಲಿ ದಂಗಲ್ನಲ್ಲಿ ಮುಸ್ಲಿಮರ ಓಟ್ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಆದರೆ ಈ ವಿಚಾರದಲ್ಲಿ ಅಧಿಕಾರ ಪಡೆಯುವಲ್ಲಿ ಈಗ ಮುಸ್ಲಿಮರ ಓಟು ಬಿಜೆಪಿಗೆ ಈಗ ಪ್ಲಸ್ ಪಾಯಿಂಟ್ ಆಗಿ ನಿಂತಿರುವಂಥದ್ದು. ಇವತ್ತಿನ ಚುನಾವಣೆ ವಿಚಾರ ಕುರಿತಂತೆ ಇಡೀ ದೇಶವೇ ಆ ಕಡೆಗೆ ಕಣ್ಣನ್ನು ನೆಟ್ಟು ನಿಂತಿದೆ. ದೆಹಲಿಯ ಸುಲ್ತಾನ್ ಯಾರು ಆಗಬಹುದು, ದೆಹಲಿಯ ಅಧಿಕಾರದ ಚುಕ್ಕಾಣಿಯನ್ನ ಯಾವ ಪಕ್ಷ ಹಿಡಿಯಬಹುದು ಅನ್ನುವಂಥ ಕುತೂಹಲ ಇತ್ತು. ಅದಕ್ಕೀಗ ಉತ್ತರ ಸಿಗ್ತಾ ಇರುವಂಥದ್ದು. ಈಗಾಗಲೇ ಸುಮಾರು 42 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು 28 ಕ್ಷೇತ್ರದಲ್ಲಿ ಎಎಪಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಹಾಗಾಗಿ 70ರಲ್ಲಿ 35, 36 ಕೂಡ ಬಂದರೂ ಕೂಡ ಅಲ್ಲಿ ಆ ಪಕ್ಷ ಚುನಾವಣೆಯ ಹಿಡಿಯುತ್ತೆ. ಅಂದ್ರೆ ಪಕ್ಷ ಆ ಒಂದು ಅಲ್ಲಿನ ಒಂದು ಸೀಟನ್ನು ಎತ್ಕೊಳ್ಳುತ್ತೆ ಅಥವಾ ಅಲ್ಲಿನ ಒಂದು ಸುಲ್ತಾನ ದರ್ಬಾರ್ ನಡೆಸುತ್ತೆ. ಇದೀಗ ಬಿಜೆಪಿ 41 ಕ್ಷೇತ್ರಗಳಲ್ಲಿ ಮುನ್ನಡೆನ ಸಾಧಿಸಿದರೆ ಎಎಪಿ 29 ಕ್ಷೇತ್ರಗಳಲ್ಲಿ ಮುನ್ನಡೆನ ಸಾಧಿಸಿರುವಂಥದ್ದು. ಅದರಲ್ಲಿ ಒಂದು ಗಮನಿಸಬೇಕಾಗುತ್ತೆ, ಕಾಂಗ್ರೆಸ್ ಬೆಳಗ್ಗಿಂದಲೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಮುನ್ನಡೆನ ಸಾಧಿಸಿಲ್ಲ. ಎಲ್ಲೋ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ರೂ ಕೂಡ ಅದೀಗ ಮತ್ತೆ ಥರ್ಡ್ ಪ್ಲೇಸ್ಗೆ ಇಳಿದಿರುವಂಥದ್ದು ಕಾಂಗ್ರೆಸ್. ಆ ಕ್ಷೇತ್ರದಲ್ಲೂ ಕೂಡ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. I don't know. I haven't checked yet. This seems that it's a big picture BJP. And what do you say? BJP clear victory. 15 seats. I haven't seen the results. Just light. Ipo vandiyarattu. देखिए, ग्राउंड पे ऑलरेडी रिजल्ट दिख चुका था. जब हम प्रचार भी कर रहे थे, आप लोग भी घूम रहे थे, जब कीचड़ इतनी फैल चुकी थी दिल्ली में, तो कमल का खिलना तय था और कमल खिलने जा रहा है. और इस बार लंबे समय के बाद भारतीय जनता पार्टी वापस सरकार में आने वाली है. क्या बड़े मुद्दे रहे जिसको लेके जनता ने बीजेपी को सपोर्ट किया? देखिए, बहुत सारे मुद्दे रहे. साफ पानी, साफ हवा, महिलाओं के साथ धोखाधड़ी, क्योंकि जिस आदमी ने नींव ही महिला सुरक्षा के ऊपर रखी थी, आज जब उनसे बात पूछते हैं तो वो हेल्पलेस सीएम दिल्ली नहीं चाहती है. एजुकेशन पॉलिसी, लिकर पॉलिसी बन रही थी और बाथरूम्स को क्लासरूम में गिनाया जा रहा था. हेल्थ केयर फैसिलिटी जीरो थी. एग्जैक्टली 5 साल पहले समय जब कोरोना काल था तो हालात क्या थे. इसीलिए जैसा मैंने कहा, कीचड़ पूरा फैल चुका था और कमल कीचड़ में खिलना. जो वोट भाजपा को मोदी के नाम पे, देश के नाम पर, भाजपा के नाम पे मिलता रहा है, वो वोट अरविंद केजरीवाल के भोलेपन पर चला गया था. जब उनकी असली छवि सामने आई तो वो वोट हमारा वापिस आ रहा है. आप इलेक्शन को इंचार्ज रहे हैं, क्या लगता है क्या नंबर्स आ सकते हैं, किस नंबर पे आप प्रेडिक्ट करते हैं? देखिए, नंबर को प्रेडिक्ट करना तो कोई बहुत आसान नहीं है, लेकिन इतना जरूर है कि हमारे को 50% से ज्यादा वोट मिलने जा रहा है. जो वोट भाजपा को मोदी के नाम पे, देश के नाम पर, भाजपा के नाम पे मिलता रहा है, वो वोट अरविंद केजरीवाल के भोलेपन पर चला गया था. जब उनकी असली छवि सामने आई तो वो वोट हमारा वापिस आ रहा है.
आप इलेक्शन को इंचार्ज रहे हैं, क्या लगता है क्या नंबर्स आ सकते हैं, क्या किस नंबर पे आप प्रेडिक्ट करते हैं? देखिए, नंबर को प्रिडिक्ट करना तो कोई बहुत आसान नहीं है, लेकिन इतना जरूर है कि हमारे को 50% से ज्यादा वोट मिलने जा रहा है। जो रुझान है वो हमारी आशा के अनुरूप है, लेकिन परिणाम आने की हम प्रतीक्षा करेंगे। मुझे बार बार इस बात को कहने में कोई संकोच नहीं है कि दिल्ली में हमारे कार्यकर्ताओं ने बहुत जुनून और शिद्दत के साथ काम किया है और जनता ने भी भरपूर आशीर्वाद दिया है। जनता को भ्रष्टाचार और विकास का मॉडल चुनना था, तो उन्होंने प्रधानमंत्री श्रीमान नरेंद्र मोदी के नेतृत्व को सलाम किया है और ये जीत हमारे राष्ट्रीय नेतृत्व की, माननीय प्रधानमंत्री के काम की जीत है होगी, जो मुझे ऐसा लगता है। निस्संदेह हम दिल्ली में डबल इंजन की सरकार बनाएंगे। सर, जितने बड़े नेता आम आदमी पार्टी के वो चुनाव हारते हुए नजर आ रहे हैं। केजरीवाल भी पीछे हैं, मनीष सिसोदिया भी पीछे हैं, मुख्यमंत्री भी पीछे देखिए, हम सुबह से एक बात कह रहे हैं कि हमने दिल्ली का चुनाव दिल्ली के मुद्दों पर लड़ा है। हम अरविंद केजरीवाल से बार बार भ्रष्टाचार की बात पूछते थे, शीश महल की बात पूछते थे, शराब घोटाले की बात पूछते थे, टूटी हुई सड़कों की बात करते थे, सीवेज के ओवरफ्लो की बात करते थे, गंदगी की बात करते थे, गंदे पानी की बात करते थे, लेकिन अरविंद केजरीवाल इन मुद्दों से भागते थे। वो इस चुनाव को लुभाने की और वादों पे, झूठे वादों पे लाने की कोशिश कर रहे थे। दिल्ली की जनता ने दिल्ली के दर्द को समझा है और उस दर्द का जो निवारण है वो भारतीय जनता पार्टी कर सकती है। इस उम्मीद के साथ उन्होंने माननीय प्रधानमंत्री को वोट दिया। सीएम फेस कौन होगा? देखिए, हमारे लिए ये विषय गौण है। हम पहले भी कह चुके हैं, भारतीय जनता पार्टी का कार्यकर्ता मुख्यमंत्री बनेगा, केंद्रीय नेतृत्व तय करेगा इसको। And then this side seems that it's a big defeat for BJP. And what you say? BJP a clear victory, 15 seats. I haven't seen the results. Just slight. ഇപ്പോൾ വണ്ടിയെടുത്തു. 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದಂತಹ ಬಿಜೆಪಿ 29 ಕ್ಷೇತ್ರಗಳಲ್ಲಿ ಎಎಪಿ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ಆಪ್ಗಿಂತ 10 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಇರುವಂತೆ. ಸೊ ದೆಹಲಿ ಮುಖ್ಯಮಂತ್ರಿಗೆ ಅತೀಶಿಗೆ ಮತ್ತೆ ಹಿನ್ನಡೆ ಆಗಿತ್ತು. ಕೆಲವು ಗಂಟೆಗಳಷ್ಟೇ ಆಕೆಗೆ ಮುನ್ನಡೆ ಇದ್ದಂಥದ್ದು ಶುರುವಾಗಿದ್ದು, ಈಗ ಮತ್ತೆ ಹಿನ್ನಡೆ ಆಗಿರುವಂಥದ್ದು. 633 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ರಮೇಶ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ. ಇನ್ನು 29 ಕ್ಷೇತ್ರಗಳಲ್ಲಿ ಎಎಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಆದರೆ ಆಪ್ಗಿಂತ 10 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾಗುತ್ತೆ, ಸದ್ಯದ ಮುಖ್ಯಮಂತ್ರಿ ಆಗಿರುವಂತಹ ಅತೀಶಿಗೆ ಮತ್ತೆ ಹಿನ್ನಡೆ ಆಗಿರುವಂಥದ್ದು. ಜಸ್ಟ್ ಕೆಲವೇ ಗಂಟೆಗಳ ಹಿಂದಷ್ಟೇ ಮುನ್ನಡೆಯನ್ನು ಸಾಧಿಸಿದ್ರು. ಈಗ ಮತ್ತೆ ಹಿನ್ನಡೆಯನ್ನು ಸಾಧಿಸಿದರೆ ಅವರಿಗಿಂತ ಬಿಜೆಪಿ ಅಭ್ಯರ್ಥಿ ರಮೇಶ್ 633 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಎಸ್ ಅಫ್ಕೋರ್ಸ್ ಇದ್ರ ಜೊತೆಗೆ ಎಲ್ಲ ನಾಯಕರು ಕೂಡ ಮಾತಾಡ್ತಿದ್ರು, ನೀವು ಗಮನಿಸ್ತಾ ಇದ್ರಿ. ಸಾಕಷ್ಟು ನಾಯಕರು, ಬಿಜೆಪಿ ನಾಯಕರಿರ್ಬೋದು, ಆಪ್ ನಾಯಕರಿರ್ಬೋದು, ಜೊತೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಕೂಡ ಮಾತನಾಡಿದ ಗಮನಿಸಿ. ಪ್ರಿಯಾಂಕಾ ಕೂಡ ಮಾತೇ ಆಡ್ಲಿಲ್ಲ. ಆಕ್ಚುಲಿ ಈ ಸಂದರ್ಭದಲ್ಲಿ ಏನು ಮಾತನಾಡಲ್ಲ ಅನ್ನೋ ಮಾತನ್ನ ಹೇಳಿದ್ದು. ಸೊ ಹೇಳಿದಂತೆ ನಾನು ಗಮನಿಸಬೇಕಾಗುತ್ತೆ. ಈಗ ಸದ್ಯದ ರಿಪೋರ್ಟ್, ಈಗ 41 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆನ ಸಾಧಿಸಿದರೆ 29 ಕ್ಷೇತ್ರದಲ್ಲಿ ಎಎಪಿ ಮುನ್ನಡೆನ ಸಾಧಿಸಿರುವುದು. ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಅಂತಂದ್ರೆ, ಸದ್ಯದ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಅತೀಶ್ ಒನ್ಸ್ ಅಗೈನ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. 633 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅತೀಶ್. ಸೊ ಅವ್ರಿಗಿಂತ ಬಿಜೆಪಿ ಅಭ್ಯರ್ಥಿ ರಮೇಶ್ ಮುನ್ನಡೆಯನ್ನ ಸಾಧಿಸಿರುವಂತೆ. ಇಡೀ ದೇಶವೇ ಕಾದು ಕುಳಿತಿರುವಂತಹ ದೆಹಲಿಯ ಗದ್ದುಗೆ ಯಾರಿಗೆ ಆಗುತ್ತೆ? ದೆಹಲಿಯ ಸುಲ್ತಾನವನ್ನ ಯಾರು ಏರ್ತಾರೆ? ದೆಹಲಿ ಸುಲ್ತಾನ ಪಟ್ಟವನ್ನ ಯಾರು ಏರ್ತಾರೆ? ಆ ಸಿಂಹಾಸನ ಏರಿ ಕೂರುವಂಥವ್ರು ಯಾರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಅದಕ್ಕೆ ಉತ್ತರ ಸಿಕ್ಕಿದೆ. ಅಫ್ಕೋರ್ಸ್ ಆಫ್ಟರ್ ದ ಎಲೆಕ್ಷನ್ ಏನು ಸಮೀಕ್ಷೆ ಆಗುತ್ತೆ, ಸಮೀಕ್ಷೆನೆ ಒಂದಷ್ಟು ಉತ್ತರಗಳ ಕೊಟ್ಟಿ ಆಗುತ್ತೆ. ಇದೀಗ ಆ ಸಮೀಕ್ಷೆ ನಿಜವಾಗ್ತಿರುವಂಥದ್ದು ಕೂಡ ಗೊತ್ತಾಗ್ತದೆ. ಈ ಫಲಿತಾಂಶ ಅದೆಲ್ಲದನ್ನು ಕೂಡ ಈಗ ತೆರೆದು ಇಡ್ತಾ ಇರುತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲ ಈಗ ತೆರೆ ಬೀಳ್ತಾ ಇರುವಂಥದ್ದು. ಸಾಕಷ್ಟು ಕುತೂಹಲ ಏನಿತ್ತು ಅದೆಲ್ಲದಕ್ಕೂ ಕೂಡ ಈಗ ತೆರೆ ಬೀಳ್ತಾ ಇದೆ.
ಇದೀಗ ಬಿಜೆಪಿ ಮುನ್ನಡೆನ ಸಾಧಿಸಿದೆ. 49 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆನ ಸಾಧಿಸಿ ಮುನ್ನುಗ್ತಾ ಇರುವಂಥದ್ದು. ಇನ್ನ 29 ಕ್ಷೇತ್ರಗಳಲ್ಲಿ ಎಎಪಿ ಮುನ್ನಡೆನ ಸಾಧಿಸಿರುವುದು. ಬಟ್ ಕಾಂಗ್ರೆಸ್ ಅಲ್ಲಿ ಯಾವುದೇ ಸೀಟನ್ನು ಕೂಡ ಇನ್ನೂ ತೆರೆದಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಡೆಸ್ಕ್ ಲೈವ್ ನಲ್ಲಿ ಇದ್ದಾರೆ. ಬಸವರಾಜ್ ಉಗಾರಿ ಒಂದನ್ನ ಗಮನಿಸಬೇಕಾಗುತ್ತೆ. ಏಕೆಂತಂದ್ರೆ ಇಲ್ಲಿ ಫಸ್ಟ್ ಅಫ್ಕೋರ್ಸ್ ಎಲ್ಲ ವಿಷಯ ಮಾತಾಡ್ಕೊಂಡು ನನ್ನ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬಿಜೆಪಿ ಈ ಮಟ್ಟಿಗೆ ಜಯಬೇರಿನ ಬಾರಿಸೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗಿ ನಿಂತ್ಕೊಳ್ತು ಅಂತ ಬಸವರಾಜ್? ಯತೀಶ್, ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿಯ ವಿಧಾನಸಭೆ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಆ ಫಲಿತಾಂಶದ ವಿವರವನ್ನು ನಾವು ನೋಡ್ತಾ ಹೋದರೆ, ಒಂದು ಕಡೆ ಅಲ್ಲಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಎಪಿ ಏನಿದೆ, ಬಹಳಷ್ಟು ನಿರೀಕ್ಷೆ ಇತ್ತು. ಸಂಪೂರ್ಣವಾಗಿ ನಾವೇ ಗೆಲ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷದ ಎಲ್ಲ ನಾಯಕರು ಕೂಡ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಹಲವು ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ನಮ್ಮ ಒಂದು ಸರ್ಕಾರ ಸಾಕಷ್ಟು ಜನರಿಗೆ ಕೊಡುಗೆಯನ್ನು ಕೊಟ್ಟಿದೆ, ನಿರಂತರವಾಗಿರ್ತಕ್ಕಂಥ ಯೋಜನೆಗಳನ್ನ ಕೊಟ್ಟಿದೆ, ಹಾಗಾಗಿ ಈ ಬಾರಿಯೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ರು. ಆದರೆ ಕೆಲವೊಂದಿಷ್ಟು ಬದಲಾವಣೆ ನಾವು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಎಪಿ ಈ ಬಾರಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ನೀವು ಕೇಳಿದಂತೆ ಬಿಜೆಪಿ ಪಕ್ಷ ಈಗ ಮುನ್ನಡೆ ಸಾಧಿಸಿರ್ತಕ್ಕಂಥದ್ದು ಕಳೆದ 27 ವರ್ಷಗಳ ಬಳಿಕ ಮತ್ತೆ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾನೆ ಹಿಡಿಯುತ್ತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬಿಜೆಪಿ ಅಷ್ಟು ವರ್ಷಗಳ ಬಳಿಕ ಈ ಬಾರಿ ಇಷ್ಟೊಂದು ಒಂದು ಗೆಲುವನ್ನು ಸಾಧಿಸಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಬಿಜೆಪಿ ನಾಯಕರು ಹಲವಾರು ಬಾರಿ ಸೋಲನ್ನ ಕಂಡಿರ್ತಕ್ಕಂಥವ್ರು ಸಾಕಷ್ಟು ಸಮಾಲೋಚನೆ ನಡೆಸಿದ್ದಾರೆ. ನಾವು ದೆಹಲಿಯಲ್ಲಿ ಸೋಲಿಕ್ಕೆ ಏನ್ ಕಾರಣ, ಈಗ ಅಧಿಕಾರದಲ್ಲಿರ್ತಕ್ಕಂಥ ಎಪಿಯ ಒಂದು ವೈಫಲ್ಯಗಳೇನು, ಇವೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡಿ ಮತ್ತೆ ಚುನಾವಣಾ ಪೂರ್ವದಲ್ಲಿ ಸಾಕಷ್ಟು ವರ್ಕೌಟ್ ಅನ್ನು ಕೂಡ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು. ಬೂತ್ ಮಟ್ಟದಲ್ಲಿ ಕೂಡ ಅಲ್ಲಿ ಸಂಘಟನಾತ್ಮಕವಾಗಿ ಒಂದಿಷ್ಟು ಒಂದು ಬಲ ತುಂಬುವಂತ ರೀತಿಯಲ್ಲಿ ಅದನ್ನ ಮಾಡುವಂತ ರೀತಿಯಲ್ಲಿ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮತ್ತೆ ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಅಲ್ಲಿ ಬಿಟ್ಟು ಬಿಡದೆ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಮತ್ತೆ ಪ್ರತಿ ಬೂತ್ ಮಟ್ಟದಲ್ಲಿಯೂ ಕೂಡ ಎಲ್ಲ ಮತದಾರರು ಕೂಡ ಸೆಳೆಯುವಂತ ಪ್ರಯತ್ನ ಮಾಡಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕನಿಷ್ಠ 20,000 ಮತಗಳನ್ನ ತಂದು ಕೊಡಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಒಂದಿಷ್ಟು ಗ್ಯಾರಂಟಿಗಳು ಅಂದ್ರೆ ಮಹಿಳಾ ಮತದಾರನ ಸೆಳೆಯುವಂತ ಪ್ರಯತ್ನಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಒಂದಿಷ್ಟು ಮಹಿಳೆಯರಿಗೆ ಉಚಿತ ಭಾಗ್ಯಗಳೇನಿದಾವೆ ಆ ಭಾಗ್ಯಗಳನ್ನ ಕೊಡುವ ಮುಖಾಂತರ ಮಹಿಳಾ ಮತದಾರನ ಸೆಳೆಯುವಂತ ಪ್ರಯತ್ನಕ್ಕೂ ಕೂಡ ಬಿಜೆಪಿ ನಾಯಕರು ಆ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಏನು ಎಪಿ ತನ್ನ ಅಧಿಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಲೋಪದೋಷಗಳೇನಿದಾವೆ, ಎಪಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಈ ಭ್ರಷ್ಟಾಚಾರ ಅಂತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಅಸ್ತ್ರವನ್ನ ತೆಗೆದುಕೊಂಡು. ಆದ್ರೆ ಇದೀಗ ಅರವಿಂದ್ ಕೇಜ್ರಿವಾಲ್ ಅವರೇ ಒಂದು ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಜೈಲಿಗೂ ಕೂಡ ಹೋಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಮತ್ತೆ ಅವರ ಐಷಾರಾಮಿ ಬಂಗಲೆ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ನಾಯಕರು ಆರೋಪ ಮಾಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಅಲ್ಲಿ ಒಂದು ಯಮುನಾ ನದಿಯ ಒಂದು ವಿಷಹರಿತ ಸಾಕಷ್ಟು ಅಲ್ಲಿ ಯಮುನಾ ನದಿಯು ಕಲುಷಿತಗೊಂಡಿದೆ ಅನ್ನುವಂಥದ್ದು. ಮತ್ತೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಸಾಕಷ್ಟು ಒಂದ್ ಕಡೆ ಹದಗೆಟ್ಟಿದೆ ಅನ್ನುವಂಥದ್ದು. ಇದನ್ನ ಎಲ್ಲೋ ಒಂದ್ ಕಡೆ ಸರಿಪಡಿಸುವಂತ ಪ್ರಯತ್ನಕ್ಕೆ ಎಪಿ ಸರ್ಕಾರ ಮುಂದಾಗ್ಲಿಲ್ಲ ಅನ್ನುವಂಥದ್ದು. ಹೀಗೆ 10 ಹಲವು ಎಪಿಯ ಒಂದು ಆಡಳಿತದ ವೈಫಲ್ಯಗಳೇನಿದಾವೆ ಆ ವೈಫಲ್ಯಗಳನ್ನ ಈ ಬಾರಿಯ ಚುನಾವಣೆಯಲ್ಲಿ ಜನರಿಗೆ ತಿಳಿಪಡಿಸುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳು, ಗ್ಯಾರಂಟಿಗಳಾಗಿರ್ಬೋದು, ಮತ್ತೆ ಈಗ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇರುವಂತದ್ದು. ಹಾಗಾಗಿ ಇದನ್ನೆಲ್ಲ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ದೆಹಲಿಯಲ್ಲಿ ಕೂಡ ಒಂದು ದೇಶದ ರಾಷ್ಟ್ರ ರಾಜಧಾನಿ, ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆ ಒಂದು ರಾಜ್ಯದಲ್ಲಿ ನಾವು ಅಧಿಕಾರದ ಚುಕ್ಕಾನೆ ಹಿಡಿಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಶತಾಯಗತಾಯ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳ ಸಿಎಂಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಪ್ರಮುಖ ಮುಖಂಡರನ್ನು ಕೂಡ ಅಲ್ಲಿ ಕರೆಸಿ ಪ್ರಚಾರದ ಭರಾಟೆಯಲ್ಲಿ ಕೂಡ ತೊಡಿಕೊಳ್ಳುವಂತೆ ಮಾಡಿದ್ರು. ಮತ್ತೆ ಪ್ರಮುಖವಾಗಿ ಅಲ್ಲಿ ಆಂಧ್ರ ಮತ್ತು ತೆಲಂಗಾಣ ಈ ಒಂದು ಸಾಕಷ್ಟು ತೆಲುಗು ಮಾತನಾಡ್ತಕ್ಕಂಥ ಜನರು ಕೂಡ ಅಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಸುಮಾರು 3 ಲಕ್ಷ ಮತದಾರರು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಇರ್ತಕ್ಕಂಥ ಬಿಜೆಪಿಯ ಮತ್ತು ಆ ಒಂದು ಪ್ರಾದೇಶಿಕ ಪಕ್ಷಗಳ ಪ್ರಮುಖ ಮುಖಂಡರನ್ನ ಕರೆತರುವ ಮುಖಾಂತರ ಅಲ್ಲಿ ಕೂಡ ಪ್ರಚಾರದ ಭರಾಟೆಯಲ್ಲಿ ತೊಡಿಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಶತಾಯಗತಾಯ ಪ್ರಯತ್ನ ಮಾಡಿ ಈ ಬಾರಿ ಆದ್ರೂ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾನೆ ಹಿಡಿಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ
ಅಮಿತ್ ಶಾ ಅವರಾಗಿರ್ಬೋದು, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಮತ್ತೆ ಬಿಜೆಪಿ ಹಲವು ನಾಯಕರು ಕೂಡ ರಣತಂತ್ರ ರೂಪಿಸಿ ಈಗ ಮುನ್ನಡೆ ಸಾಧಿಸಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಯತೀಶ್, ಓಕೆ, ಒಂದು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಕ್ರೇಜ್ವಲ್ ಮಾಡ್ಕೊಂಡಂತ ಒಂದಷ್ಟು ಎಡವಟ್ಟುಗಳು ಇವತ್ತ ಆಪ್ ಇವತ್ತಲ್ಲಿ ಅಧಿಕಾರ ಕಳ್ಕೊಳ್ಳೋಕೆ ಕಾರಣವಾಯ್ತಾ ಅಂತ. ಯಾಕೆ ಅಂತಂದ್ರೆ ಮತ್ತೊಮ್ಮೆ ಆಪೇ ಬರುತ್ತೆ, ಮತ್ತೆ ಆಟ್ರಿಕ್ ಬಾಧಿಸುತ್ತೆ, ಮತ್ತೆ ಕ್ರೇಜಿವಲ್ ಅಲ್ಲಿ ಸೇಮ್ ಆಗ್ತಾರೆ ಅನ್ನೋ ಮಾತುಗಳು ಇದ್ದು ಕೂಡ ಸೊ ಅವ್ರೇನು ಒಂದಷ್ಟು ವಿಚಾರಗಳು ಏನು ತಗ್ಲಾಕೊಂಡು ಇದು ಕೂಡ ಆಪ್ ಏನು ಅಲ್ಲಿ ಡೌನ್ ಆಗೋದಕ್ಕೆ ಅಥವಾ ಅಧಿಕಾರ ಕಳೆದುಕೊಳ್ಳೋಕೆ ಏನು ಒಂದು ದೊಡ್ಡದಂತ ಒಂದು ಏನು ಇದಾಗಿ ಕುತ್ಕೊಳ್ತಾ ಅಲ್ಲಿ ಅಂತ. ಯತೀಶ್, ಒಂದ್ ಕಡೆ ಎಪಿ ನಾಯಕರು ಒಂದ್ ಕಡೆ ಅವರು ಉತ್ಸಾಹದಲ್ಲಿದ್ದರು ಅನ್ನುವಂಥದ್ದು ಹೆಚ್ಚಾಗಿರ್ತಕ್ಕಂಥ ಕೇಳಿ ಬರುವಂತ ಮಾತು. ಯಾಕಂತಂದ್ರೆ ಕಳೆದ ನಾವು ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು, ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದೇವೆ, ಮತ್ತೆ ಶಿಕ್ಷಣ ಮತ್ತೆ ಆರೋಗ್ಯ ಇವುಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ. ಹಾಗಾಗಿ ಉಚಿತ ಶಿಕ್ಷಣದ ನಮ್ಮ ಒಂದು ರಾಜ್ಯದಲ್ಲಿ ಮಾಡಲನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಬೇರೆ ಒಂದು ರಾಷ್ಟ್ರದಲ್ಲಿ ಕೂಡ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಒಂದು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಕೂಡ ಎಪಿ ಮುಂದಾಗಿ ಒಂದ್ ಕಡೆ ನಾವೇ ಗೆಲ್ತೇವೆ ಅನ್ನುವಂತ ಬಹಳಷ್ಟು ಉತ್ಸಾಹದಲ್ಲಿದ್ರು. ಅದು ಕೂಡ ಅವರಿಗೆ ಹೊಡೆತ ಬಿದ್ದಿದೆ ಅಂತ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ಸ್ವತಃ ಎಪಿಯ ಒಂದು ಮುಖ್ಯ ನಾಯಕ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರೇ ಒಂದು ಭ್ರಷ್ಟಾಚಾರದ ಆರೋಪವನ್ನ ಎದುರಿಸುವಂತ ನಿಟ್ಟಿನಲ್ಲಿ ಮುಂದಾದ್ರು. ಮತ್ತೆ ಅವರ ಮಿನಿಸ್ಟರ್ಸ್ ಕೂಡ ಅವರು ಕೂಡ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಒಂದಿಷ್ಟು ಪ್ರಕರಣಗಳನ್ನು ಕೂಡ ಈಗಲೂ ಕೂಡ ಎದುರಿಸ್ತಾ ಇದ್ದಾರೆ. ಅವರು ಕೂಡ ಬಂಧನದಲ್ಲಿ ಇದ್ದು ಮತ್ತೆ ನ್ಯಾಯಾಲಯದ ಮುಖಾಂತರ ಜಾಮೀನು ಪಡೆದುಕೊಂಡು ಹೊರ ಬಂದಂತ ಉದಾಹರಣೆಗಳು ಕೂಡ ಇರುವಂತದ್ದು. ಹಾಗಾಗಿ ಮೂಲ ಅವರ ಅಜೆಂಡವೇ ಈ ಭ್ರಷ್ಟಾಚಾರವನ್ನ ತೊಲಗಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತಾ ಆ ಎಪಿ ಪಕ್ಷವನ್ನ ಒಂದು ಬೆಳೆಸುವಂತ ನಿಟ್ಟಿನಲ್ಲಿ ಮತ್ತೆ ಅಧಿಕಾರ ಹಿಡಿಯುವಂತ ನಿಟ್ಟಿನಲ್ಲಿ ಈ ಪ್ರಬಲವಾಗಿರ್ತಕ್ಕಂಥ ಅಸ್ತ್ರವನ್ನು ತೆಗೆದುಕೊಂಡು ಬಂದಿರತಕ್ಕಂಥ. ಆದ್ರೆ ಇದೀಗ ಅವರೇ ಒಂದ್ ಕಡೆ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಒಂದ್ ಕಡೆ ಅವರು ಬಂಧನದ ಭೀತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಎಪಿಯ ಒಂದು ಹೆಚ್ಚು ಉತ್ಸಾಹ ಮತ್ತೆ ಎಲ್ಲೋ ಒಂದ್ ಕಡೆ ಆಡಳಿತದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ವೈಫಲ್ಯ ಕಂಡ್ರ ಅನ್ನುವಂಥದ್ದು ಕೂಡ ಅವರ ಸೋಲಿಗೆ ಇದು ಕಾರಣ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಯತೀಶ್, ಅವರು ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆ ಹಾಲಿ ಒಂದು ಶಾಸಕರಿಗೂ ಕೂಡ ಅವರು ಟಿಕೆಟ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದಲ್ಲಿ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಹಾಗಾಗಿ ಹೊಸಬರಿಗೆ ಬೇರೆ ಬೇರೆ ಒಂದು ಪ್ರಯೋಗವನ್ನ ಮಾಡಲಿಕ್ಕೆ ಎಪಿಯ ನಾಯಕರು ಮುಂದಾಗಿರ್ತಕ್ಕಂಥದ್ದು, ಇದು ಕೂಡ ಅವರಿಗೆ ಸೋಲಿಕ್ಕೆ ಹೊಡೆತ ಬೀಳಲಿಕ್ಕೆ ಒಂದು ಕಾರಣ ಅಂತಾನು ಕೂಡ ಚರ್ಚೆ ಆಗ್ತಾ ಇದೆ. ಯತೀಶ್, ಓಕೆ, ಇನ್ನೊಂದು ಯಾಕೆ ಅಂತಂದ್ರೆ ಇಲ್ಲಿ ಮಾತಾಡಬೇಕು ಮತ್ತೊಂದು ಬಹುಮುಖ್ಯ ವಿಚಾರ ಅಂತಂದ್ರೆ ಕಾಂಗ್ರೆಸ್ ಕೂಡ ಒಂದು ಕ್ಷೇತ್ರದಲ್ಲಿ ಕೂಡ ಖಾತೆಯನ್ನು ತೆರೆದೇ ಇರುವಂಥದ್ದು. ಕಾಂಗ್ರೆಸ್ ಕೂಡ ಸಾಕಷ್ಟು ಆಫರ್ಸ್ ಅನ್ನು ಕೊಟ್ಟಿತ್ತು. ಜೊತೆಗೆ ಇಲ್ಲಿನ ಸ್ಟಾರ್ ಕ್ಯಾಂಪೇನ್ ಡಿ.ಕೆ. ಶಿವಕುಮಾರ್ ಕರ್ಕೊಂಡೋಗಿ ಕೂಡ ಅಲ್ಲಿ ಕ್ಯಾಂಪೇನ್ ಮಾಡಿದಂಥದ್ದು ಕೂಡ. ಹೀಗಿದ್ದು ಕೂಡ ಒಂದೇ ಒಂದು ಖಾತೆಯನ್ನು ಕಾಂಗ್ರೆಸ್ ತೆರೆದೇ ಇರುವಂಥದ್ದು ಏನ್ ರೀಸನ್ ಇರ್ಬೋದು ಅಂತ. ಯತೀಶ್, ಒಂದ್ ಕಡೆ ಬಹು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕೂಡ ಅಲ್ಲಿ ದೆಹಲಿಯಲ್ಲೂ ಕೂಡ ಇತ್ತು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುವಂತ ಪ್ರಯತ್ನ ಮಾಡಿದೆ. ಬಿಜೆಪಿ ಎದುರು ಸಹಿತ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಸಹಿತ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆಯ ನಡೆದಂತ ಸಂದರ್ಭದಲ್ಲಿ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ಹೂಡಿ ಗೆಲುವನ್ನು ಸಾಧಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ದೆಹಲಿಯಲ್ಲಿ ಈ ಬಾರಿ ಅವರು ಒಂದ್ ಕಡೆ ಸಾಕಷ್ಟು ಒಂದು ಹಿನ್ನಡೆ ಮತ್ತೆ ಠೇವಣಿ ಕಳೆದುಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ಇದನ್ನೆಲ್ಲವನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದ್ ಕಡೆ ನೆಲೆ ಊರ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲಿಗೆ ಎಪಿ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿತ್ತು. ಆದ್ರೆ ಇದೀಗ ಒಂದು ಸ್ಥಾನವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಹರಸಾಹಸ ಪಡ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಒಂದ್ ಕಡೆ ಯತೀಶ್, ಕಾಂಗ್ರೆಸ್ ಪಕ್ಷದ ನಾಯಕರು ಹಲವಾರು ನೀವು ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೋಗಿ ಪ್ರಚಾರದ ಭರಾಟೆಯಲ್ಲಿ ತೋಡಿಕೊಂಡ್ರು. ಕಾಂಗ್ರೆಸ್ನ ನಾಯಕಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೋಗಿದ್ರು. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಹಲವಾರು ನಾಯಕರು ಕೂಡ ಅಲ್ಲಿ ಪ್ರಚಾರದ ಭರಾಟೆಯಲ್ಲಿ ತೋಡಿಕೊಂಡ್ರು. ಅವ್ರದೇ ಆಗಿರ್ತಕ್ಕ ಗ್ಯಾರಂಟಿಗಳನ್ನು ಕೂಡ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಗ್ಯಾರಂಟಿಗಳನ್ನ ಕೊಡುವ ಮುಖಾಂತರ ಮಹಿಳಾ ಮತದಾರನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಸಹಿತ ಇಲ್ಲಿ ಬಿಜೆಪಿಯ ವರ್ಕೌಟ್ನ ಮಧ್ಯೆ ಕಾಂಗ್ರೆಸ್ನ ವರ್ಕೌಟ್ ನಡೆದಿಲ್ವೇನೋ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ಎಪಿ ಮತ್ತು ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಈ ಇಂಡಿಯಾ ಒಕ್ಕೂಟ ಅಂತಕ್ಕಂಥದ್ದು ಏನು ರಚನೆ ಮಾಡಿದ್ರು, ಆ ಒಂದು ಇಂಡಿಯಾ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಬೆಂಬಲವನ್ನ ಸೂಚಿಸಿರ್ತಕ್ಕಂಥದ್ದು. ಇಲ್ಲಿ ಎರಡೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುವಂತ ನಿಟ್ಟಿನಲ್ಲಿ ಬಂದ್ರ ಕಾಂಗ್ರೆಸ್ ಮತ್ತು ಎಪಿ ಅನ್ನುವಂಥದ್ದು. ಹಾಗಾಗಿ ಅವರು ಕಳೆದುಕೊಳ್ಳುವಂತ ಅವರ ಪ್ರಾಬಲ್ಯವನ್ನು ಕಳೆದುಕೊಳ್ಳುವಂತ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಹೋಯ್ತಾ ಅನ್ನುವಂಥದ್ದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ತನ್ನ ಖಾತೆಯನ್ನು ಒಂದು ಕೂಡ ತೆರಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಇವೆಲ್ಲ ಕಾರಣಗಳು ಕೂಡ ಅಂತ ಹೇಳ್ಬೋದು. ಯತೀಶ್, ಓಕೆ ಫೈನ್, ಮತ್ತಷ್ಟು ಮಾತಾಡಿಸ್ತೀನಿ ಬಸವರಾಜ್ ಆಗೇರಿ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇರುವಂತದ್ದು. ಸೊ ಈ ಒಂದು ದೆಹಲಿ ವಿಚಾರ ಕುರಿತಂತೆ ಇದೆ. ಈಗ ದೆಹಲಿಯ ವಿಧಾನಸಭಾ
ಚುನಾವಣಾ ಫಲಿತಾಂಶ ಕುರಿತಂತೆ ಒಂದು ಬ್ರೇಕಿಂಗ್ ಬರ್ತಾ ಇರುವಂತದ್ದು. 27 ವರ್ಷಗಳ ಬಳಿಕ ಅಧಿಕಾರತ್ತ ಬಿಜೆಪಿ ನಡೀತಾ ಇರುವಂತದ್ದು. ರಾಷ್ಟ್ರ ರಾಜಧಾನಿಯಲ್ಲಿ ಹ್ಯಾಟ್ರಿಕ್ ಕನಸು ಭಗ್ನಗೊಂಡಿರುವಂತದ್ದು. ಸೊನ್ನೆ ಸುತ್ತಿದ ಕಾಂಗ್ರೆಸ್ ಕೈ ಹಿಡಿಯದ ಗ್ಯಾರಂಟಿ. ದೆಹಲಿಯಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಲು ಎರಡು ಪಕ್ಷಗಳ ಕಿತ್ತಾಟ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ದೆಹಲಿಯಲ್ಲಿ ಆಪ್ ಮತ್ತೆ ಕಾಂಗ್ರೆಸ್ ಕಿತ್ತಾಟವೇ ಬಿಜೆಪಿಗೆ ವರದಾನವಾಗಿ ಇಲ್ಲಿ ನಿಂತ್ಕೊಳ್ತಾ. ಯಾಕೆಂದ್ರೆ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದು, ಸಾಕಷ್ಟು ಗ್ಯಾರಂಟಿಗಳ ಬಗ್ಗೆ ಅಲ್ಲಿ ಹೇಳಿದ್ದಂಥದ್ದು. ಜೊತೆಗೆ ಗ್ಯಾರಂಟಿಯನ್ನ ಕೊಟ್ಟು ಕೂಡ ಸಕ್ಸಸ್ ಆಗಿರೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟು ಸಕ್ಸಸ್ ಆಗಿದೆ. ಆದರೆ ಅದೇ ಗ್ಯಾರಂಟಿ ಅಲ್ಲಿ ಒಂದು ಕಾಂಗ್ರೆಸ್ಗೆ ಕೈ ಹಿಡಿದಿಲ್ಲ ಅನ್ನೋದು ಕೂಡ ಮುಖ್ಯವಾಗಿ ನಮಗೆ ಕಾಣಿಸುತ್ತೆ. ಜೊತೆಗೆ ಈ ಒಂದು ಬಿಜೆಪಿಯ ಮುನ್ನಡೆ ಸಾಧಿಸಲು ಎರಡೂ ಪಕ್ಷಗಳ ಕಿತ್ತಾಟ ಇಲ್ಲಿ ಮೇನ್ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಎಸ್ ಬಸವರಾಜ್ ಈಗಷ್ಟೇ ಮಾತಾಡ್ತಿದ್ವು ಏನಂತಂದ್ರೆ, ಈಗಾಗಲೇ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರವನ್ನ ಹಿಡಿಯುವಂತ ಮುನ್ನುಗ್ತಾ ಇದೆ. ಅಧಿಕಾರ ಹಿಡಿಯುತ್ತೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತ ವಿಚಾರ. ಆದ್ರೆ ಬಿಜೆಪಿಯ ಗೆಲುವಿನ ಹಿಂದೆ ಇವೆರಡು ಪಕ್ಷಗಳ ಕಿತ್ತಾಟ ಕೂಡ ಇರುವಂಥದ್ದು ಮೈನ್ ರೀಸನ್ ಅಂತ ಹೇಳಾಗ್ತದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದಿದೆ, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡೇ ಇಲ್ಲಿ ಅಧಿಕಾರವನ್ನು ಹಿಡಿದಂಥದ್ದು. ಅಫ್ಕೋರ್ಸ್ ಇಲ್ಲಿ ಸಕ್ಸಸ್ ಕೂಡ ಆಗಿದೆ. ಈಗಿದ್ದು ಕೂಡ ಅಲ್ಲಿನ ಮತದಾರರು ಕೈ ಹಿಡಿದಿಲ್ಲ ಅನ್ನೋದು ಕೂಡ ಗಮನಿಸಬೇಕಾದ ವಿಚಾರ. ಸೊ ವಾಟ್ ದ ರೀಸನ್? ಯಾಕಂದ್ರೆ ಇಲ್ಲಿ ಸಕ್ಸಸ್ ಆಗಿರುವಂಥದ್ದು ಕಾಂಗ್ರೆಸ್, ಅಲ್ಲಿ ಯಾಕೆ ಸಕ್ಸಸ್ ಆಗಲಿಲ್ಲ? ಜೊತೆಗೆ 27 ವರ್ಷಗಳ ಬಳಿಕ ಚುನಾವಣೆ ಅಂದ್ರೆ ಗದ್ದೆ ಹಿಡಿತಂತೆ ಬಿಜೆಪಿಗೆ ಇವೆರಡು ಕಿತ್ತಾಟವೇ ಮೇನ್ ಆಗಿ ನಿಂತ್ಕೊಳ್ತಾ ಅಂತ. ಇಲ್ಲಿ ರಾಷ್ಟ್ರದ ಒಂದು ಚುನಾವಣೆ ಅಂದ್ರೆ ಲೋಕಸಭೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಎರಡೂ ಕೂಡ ಪಕ್ಷಗಳು ತನ್ನ ಒಂದು ಮೈತ್ರಿ ಎಂಬಂತೆ ಸಪೋರ್ಟ್ ಅನ್ನ ಕಾಂಗ್ರೆಸ್ ಪಕ್ಷಕ್ಕೆ ಎಪಿ ಕೂಡ ಮಾಡಿರ್ತಕ್ಕಂಥದ್ದು. ನಾನು ಆವಾಗಲೇ ಹೇಳಿದಾಗೆ ಇಂಡಿಯಾ ಒಕ್ಕೂಟದಲ್ಲಿ ಎಪಿ ಕೂಡ ಅದು ಬೆಂಬಲ ಕೂಡ ಸೂಚಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವಿಧಾನಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತು ಎಪಿ ನಡುವಿನ ಒಂದಿಷ್ಟು ಅವರ ಹಿರಿಯ ನಾಯಕರು ಒಮ್ಮತ ಇದ್ರೂ ಸಹಿತ ಅಲ್ಲಿ ಕೆಳಗೆ ಇರ್ತಕ್ಕಂಥ ಸ್ಥಳೀಯ ಮಟ್ಟದ ಲೀಡರ್ಗಳೇನಿರ್ತಾರೆ, ಸ್ಥಳೀಯ ಮಟ್ಟದ ನಾಯಕರುಗಳೇನಿರ್ತಾರೆ, ಕಾರ್ಯಕರ್ತರು ಏನಿರ್ತಾರೆ, ಇವರ ನಡುವೆ ಹೊಂದಾಣಿಕೆ ಕೊರತೆ ಆಗಿದೆ ಅನ್ನುವಂಥದ್ದು ಕೂಡ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಹಿನ್ನಡೆಗೆ ಅನ್ನುವಂಥದ್ದು ಕೂಡ ನಾವು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಇಲ್ಲಿ ವಿಧಾನಸಭೆ ಚುನಾವಣೆ ಒಂದು ವಾತಾವರಣವೇ ಬೇರೆ, ರಾಷ್ಟ್ರದ ಚುನಾವಣೆಯ ವಾತಾವರಣವೇ ಬೇರೆ. ಆದ್ರೆ ಇಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಎಪಿ ಮತ್ತು ಕಾಂಗ್ರೆಸ್ ನಡುವಿನ ಕೆಲವೊಂದಿಷ್ಟು ಸ್ಥಳೀಯ ಮಟ್ಟದ ನಾಯಕರ ಮುಸುಕಿನ ಗುದ್ದಾಟವು ಈ ಒಂದು ಬಿಜೆಪಿ ನಾಯಕರಿಗೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಯ್ತೇನೋ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಎಪಿ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಕ್ಷದ ಅಜೆಂಡಾ ಏನಿದೆ, ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಸ್ಕೀಮ್ಗಳನ್ನ ಘೋಷಣೆ ಮಾಡ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ತನಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಸಪೋರ್ಟ್ ಕೊಟ್ಟಿದೆ ಎಪಿ ಅನ್ನುವಂಥದ್ದನ್ನ ಮರೆತು ಒಂದು ಕಡೆ ಗ್ಯಾರಂಟಿಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅದನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಗೆಲುವನ್ನ ಸಾಧಿಸಿದೆ ಕಾಂಗ್ರೆಸ್. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಕೂಡ ನಾವು ಗೆಲುವನ್ನ ಸಾಧಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಎಪಿಗೆ ವಿರುದ್ಧವಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನ ಅಂದ್ರೆ ಅವರ ಒಂದು ಸಮನ್ವಯತೆ ತೆಗೆದುಕೊಳ್ಳದೆ ಅವ್ರದೇ ಆಗಿರ್ತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಗ್ಯಾರಂಟಿಗಳನ್ನ ನಮಗೆ ಕೊಟ್ಟಿರ್ತಕ್ಕಂಥ ಏನು ಗೃಹಲಕ್ಷ್ಮಿ 2000 ಹಣ ಏನಿದೆ ಅಲ್ಲಿ 2500 ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಹೀಗೆ ಹಲವು ಹೆಚ್ಚಿಗೆ ಮಾಡಿದ್ರು ಸಹಿತ ಅಲ್ಲಿಯ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಒಂದ್ ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ವೇನೋ ಅಲ್ಲಿನ ಮತದಾರರು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಸ್ಥಾನವನ್ನು ಕೂಡ ಪಡೆದುಕೊಳ್ಳಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಂಭೀರವಾಗಿ ನೋಡ್ಬೇಕಾಗುತ್ತೆ. ಎಪಿ ಒಂದು ಪೈಪೋಟಿ ನಡೆಯೂ ಕೂಡ ಕಾಂಗ್ರೆಸ್ ಪಕ್ಷ ಎಷ್ಟೇ ಸ್ಥಾನಗಳು ತೆಗೆದುಕೊಳ್ಳಿ ಬಿಡಿ, ಆದ್ರೆ ನಾವು ಅಧಿಕಾರವನ್ನ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನ ರೂಪಿಸಿದ್ರು. ಆದ್ರೆ ಇಲ್ಲಿ ಎಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ನಡುವಿನ ಮುಸುಕಿನ ಗುದ್ದಾಟ, ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಆಗ್ತಾರೆ, ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ ಮುಸುಕಿನ ಗುದ್ದಾಟ. ಇವನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಬಿಜೆಪಿ ಪಕ್ಷದ ನಾಯಕರೇನಿದ್ದಾರೆ ಅವರು ಕೆಲವೊಂದಿಷ್ಟು ತಂತ್ರಗಾರಿಕೆ ಹೂಡಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಟ್ಟದ ನಾಯಕರನ್ನ ಇದನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿ ಇರ್ತಕ್ಕಂಥ ಮುಸುಕಿನ ಗುದ್ದಾಟವನ್ನು ಕೂಡ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡಿ ಅದನ್ನ ಲಾಭ ಪಡೆದುಕೊಳ್ಳುವಂತ